ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಬೆಳಗ್ಗೆಯಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 10:30 ಆಯಿತು. ಸ್ವಲ್ಪ ಒಂದು 6 ತಿಂಗಳಿಂದ ಎಲ್ಲಿಗೂ ಹೋಗಬೇಕು ಅನ್ನಿಸ್ತಾ ಇತ್ತು, ಹೊರಗಡೆ ಆಗ್ತಾನೇ ಇರಲಿಲ್ಲ. ಸೊ ಇವತ್ತು ಅಂತೂ ಫೈನಲ್ಲಿ ಸ್ವಲ್ಪ ಹೊರಗಡೆ ಎಲ್ಲ ತಿರ್ಗಾಡ್ಕೊಂಡು ಬರೋಣ ಅಂತ ಹೇಳಿ ನಾನು ಪಲ್ಲವಿ ಇಬ್ಬರು ಮನ್ಸು ಮಾಡಿ ಹೊರಗಡೆ ಹೊರಟಿದ್ದೀವಿ. ಸೊ ಪಲ್ಲವಿ ಕೂಡ ಅವ್ರ ಆಫೀಸು ಲೀವ್ ಇತ್ತು. ಸರಿ, ಇಬ್ಬರು ಹೋಗಿ ಬರೋಣ ಬಾ ಅಂತ ಕರ್ಕೊಂಡು ಹೋದ್ಲು. ಇಬ್ಬರು ಹೊರಗಡೆ ಹೋಗಿದ್ದೀವಿ, ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಹಾಗೆಯೇ ಇಬ್ಬರೂ ಮಕ್ಕಳನ್ನ ಇಲ್ಲೇ ನಮ್ಮ ಮನೇಲಿ ಬಿಟ್ಬಿಟ್ಟು ಇಬ್ಬರು ಹೋಗಿದ್ವಿ ಹೊರಗಡೆ. ಎಲ್ಲೆಲ್ಲಿ ಹೋಗಿದ್ದೀವಿ, ಏನೇನು ಪರ್ಚೇಸ್ ಮಾಡಿದ್ವಿ ಅಂತ ಬನ್ನಿ ತೋರಿಸ್ತೀನಿ. ಸೊ ನನಗೆ ಇದು ಫಸ್ಟು ಹೊರಗಡೆ ಎಲ್ಲ ಈ ಥರ ವೀಡಿಯೋ ಮಾಡೋದು. ನನಗೆ ಈ ಥರ ಎಲ್ಲ ಕ್ಯಾಮ್ರಾ ಹಿಡ್ಕೊಂಡು ವೀಡಿಯೋ ಮಾಡೋಕ್ಕೆಲ್ಲ ಅಷ್ಟೊಂದು ಗೊತ್ತಿಲ್ಲ, ಮುಜುಗರ ಆಗ್ತಾಯಿತ್ತು. ಆದ್ರೂ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಆಮೇಲೆ ಮೊಬೈಲ್ ಕತ್ಕೊಂಡು ಹೋಗ್ಬಿಡ್ತಾರೆ ಅನ್ನೋದು ಅದೊಂದು ಫೀಲು. ಸೊ ಅದಕ್ಕೋಸ್ಕರ ನಾನು ಸುಮ್ಮನೆ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಸ್ವಲ್ಪ ಹೀಗೆ ಹೋಗ್ತಾ ನನಗೂ ಕೂಡ ಹೊರಗಡೆ ಎಲ್ಲ ವೀಡಿಯೋ ಮಾಡಬೇಕು ಅಂತ ಗೊತ್ತಾಗುತ್ತಲ್ವ, ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ. ನಾನು ಇದು ಅಮೆಜಾನಲ್ಲಿ ಈ ಡ್ರೆಸ್ನ ತಗೊಂಡಿದ್ದೆ. ಚೆನ್ನಾಗಿದೆ, ಸ್ಮೂತಾಗಿದೆ, ಬಟ್ಟೆ ಕಾಟನು. ಸೊ ಅದನ್ನೇ ಇವತ್ತು ಹಾಕ್ಕೊಂಡು ಹೋಗಿದ್ದೀನಿ. ಸೊ ಫೈನಲಿ ನಾವು ಇವಾಗ ಜಯನಗರ ಬಂದ್ವಿ. ಅಲ್ಲಿ ಹೋಗಿ ಏನೇನೋ ತೊಗೊಳ್ಬೇಕಂತ ಹೋಗಿರೋದು, ಬಟ್ ಮಳೆ ಇರೋದ್ರಿಂದ ಅಲ್ಲಿ ಏನು ಶಾಪಿಂಗ್ ಅಷ್ಟು ಹಾಕಿರಲಿಲ್ಲ. ಆದ್ರೂ ನಾವೆಲ್ಲೆಲ್ಲಿ ಹೋಗಬೇಕು ಅಲ್ಲಿ ಹೋಗ್ಲಿಕ್ಕಾಗಿಲ್ಲ. ನಾವು ಫಸ್ಟ್ ಹೋದ್ರಿಂದ ಅಲ್ಲಿ ಏನು ಗೊತ್ತಾಗಿಲ್ಲ ನಮಗೆ. ಸುಮ್ಮನೆ ಏನೋ ತಗೊಳಕ್ಕೆ ಹೋಗಿ ಏನೇನೋ ತೊಗೊಂಡ್ಬಿಟ್ಟು ಬಂದ್ವಿ. ಸುಮ್ಮನೆ ಮೇಯ್ನಾಗಿ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಹಣ್ಣುಗಳೆಲ್ಲ ಇತ್ತು ಅಲ್ಲಿ. ನಾವೇನನ್ನು ಹುಡುಕ್ತಾ ಇದ್ವಿ ಅದನ್ನು ಸಿಗ್ತಾನೇ ಇರಲಿಲ್ಲ. ಸೊ ಸ್ವಲ್ಪ ಮಕ್ಳಿಗೆ ಬಟ್ಟೆ, ಆಮೇಲೆ ನನಗೂ ಇನ್ನೊಂದು 2 ಮಂತಲ್ಲಿ ಸ್ವಲ್ಪ ನಾನು ಹೊರಗಡೆ ಹೋಗ್ತೀನಿ, 1 ತಿಂಗಳಿಗೋಸ್ಕರ. ಆವಾಗೆಲ್ಲ ನನಗೆ ಸ್ವಲ್ಪ ಶಾಪಿಂಗ್ ಬೇಕಾಗುತ್ತೆ ಅಂದ್ಬಿಟ್ಟು ಶಾಪಿಂಗ್ ಇವಾಗಲಿಂದನೇ ಮಾಡ್ತಾಯಿದ್ರೆ ನಾವು ಹೋಗೋ ಟೈಮಲ್ಲಿ ಸ್ವಲ್ಪ ಫ್ರೀ ಆಗುತ್ತೆ. ಇಲ್ಲಾದರೆ ಅವಾಗ ಹೋಗೋ ಟೈಮಲ್ಲಿ ನಾವು ಶಾಪಿಂಗ್ ಮಾಡ್ತೀವಿ ಅಂದರೆ ತುಂಬ ಹಣವೂ ಬೇಕು, ಆಮೇಲೆ ಒಂದೇ ಸರಿ ಎಲ್ಲದೂ ತಗೊಳಕ್ಕಾಗಲ್ಲ. ಸೊ ಇವಾಗ 2 ಮಂತ್ ಇದೆ, ಇವಾಗಲಿಂದನೇ ಸ್ವಲ್ಪ ಶಾಪಿಂಗ್ ಮಾಡ್ಕೊತಾ ಇದ್ದರೆ ನಾವು ಹೋಗುವಾಗ ಸ್ವಲ್ಪ ಈಸಿ ಆಗುತ್ತೆ ಅಂದ್ಬಿಟ್ಟು ಶಾಪಿಂಗ್ ಮಾಡೋಕ್ಕೆ ಹೋಗಿದ್ವಿ. ಈ ಕಡೆ ಲೈನಲ್ಲೆಲ್ಲ ನಾವು ಶಾಪಿಂಗ್ ಮಾಡೋ ಏರಿಯಾನೇ ಬೇರೆ ಕಡೆ ಇತ್ತು, ನಾವೇ ಬೇರೆ ಕಡೆ ಹೋಗಿಬಿಟ್ಟಿದ್ವಿ. ಅವಳು ಕೂಡ, ನಮ್ಮ ಪಲ್ಲವಿ ಕೂಡ ಎಲ್ಲೂ ಹೋಗಿ ಗೊತ್ತಿಲ್ಲ ಅವಳಿಗೂ. ಸೊ ಇಲ್ಲೆಲ್ಲ ಎಲ್ಲ ತರಕಾರಿಗಳು ಇದೆ. ನಂಗೆ ತರಕಾರಿ ನೋಡಿದರೆ ಅಂತೂ ಎಷ್ಟು ಖುಷಿ ಆಗುತ್ತೆ ಅಂದರೆ ಎಲ್ಲ ತೊಗೊಂಡು ಬಂದುಬಿಡೋಣ ಅನ್ನೋಷ್ಟು ಖುಷಿ ಆಗುತ್ತೆ. ನನಗೆ ನಿಜವಾಗ್ಲೂ ತರಕಾರಿ ಅಂದರೆ ನಂಗೆ ತುಂಬ ಇಷ್ಟ. ನೋಡಿ, ಎಲ್ಲ ತರಕಾರಿ ಇಟ್ಕೊಂಡಿದ್ದಾರೆ. ನೀವು ನಮ್ಮ ಮನೇಲಿ ಕೂಡ ನೋಡಿರ್ಬೋದು, ನಾವು ಒಂದೇ ಸರಿ ಎಷ್ಟೊಂದು ತರಕಾರಿ ತಂದಿರ್ತೀವಿ. ನನಗೆ ತರಕಾರಿಗಳಂದ್ರೆ ತುಂಬ ಇಷ್ಟ. ಸೊ ಇದು ಕೂಡ ಎಲ್ಲ ಐಟಮ್ಸ್ಗಳಿತ್ತು ಇಲ್ಲಿ. ಬ್ಯಾಗ್ ಆಗಿರ್ಬೋದು, ಹಾಗೆಯೇ ನೋಡಿ ಇಲ್ಲೂ ಕೂಡ ಹೂವಿನ ಗಿಡಗಳೆಲ್ಲ ಇದೆ, ಹಣ್ಣುಗಳಿದೆ. ನನಗೊಂಥರ ನಾಚಿಕೆ ಆಗುತ್ತೆ ಈ ಥರ ವೀಡಿಯೋ ಮಾಡೋಕ್ಕೆ. ಫಸ್ಟ್ ಟೈಮ್ ಅಲ್ವಾ, ನನಗೇನೋ ಒಂಥರ ಮುಜುಗರ ಆಗ್ತಾಯಿತ್ತು ವೀಡಿಯೋ ಮಾಡೋಕ್ಕೆ. ಆದರೂ ಸ್ವಲ್ಪ ಹೇಗೋ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಮನೆಯವ್ರು ಕೂಡ ಹೇಳ್ತಾಯಿದ್ರು, ಹೊರಗಡೆ ತುಂಬ ದಿವಸದ ನಂತರ ಹೋಗ್ತೀಯಾ, ವೀಡಿಯೋ ಮಾಡ್ಕೊಂಡು ಬಾ, ಅಲ್ಲೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ. ಆದರೆ ನಾನು ಏನು ವೀಡಿಯೋನೇ ಮಾಡಿಲ್ಲ, ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಅದು ನಾನು ತುಂಬ ದಿವಸದ ನಂತರ ಹೊರಗಡೆ ಹೋಗಿದ್ದೀನಲ್ವ, ಕಾಲು ನೋವು ಮೆಟ್ಲು ಇಳಿಯೋಕ್ಕೆ ಆಗ್ತಾ ಇರಲಿಲ್ಲ. ನಾವು ಅದು 4th ಫ್ಲೋರ್ ಮೇಲಿದ್ದೀವಿ. ಸೊ ತುಂಬಾ ಕಾಲು ನೋವು, ನಡೆದು ಅಂತೂ ಕಾಲು ಆ ಥರ ನೋವು. ಪಲ್ಲವಿ ಪಾಪ ಬ್ಯಾಗ್ ಎಳ್ಕೊಂಡು ಹೋಗ್ತಾಳೆ. ಸೊ ಇಲ್ಲೂ ಬಳೆ ಎಲ್ಲ ಇತ್ತು, ಪಲ್ಲವಿ
ಮಕ್ಕಳಿಗೆಲ್ಲ ನೋಡ್ತಾ ಇದ್ಲು ಬಳೆಗಳೆಲ್ಲ. ಇವಾಗ ರಾಖಿ ಹಬ್ಬ ಬೇರೆ ಬಂತು. ಹೋದ ತಕ್ಷಣವೇ ಫಸ್ಟು ನಾವು ಟಿಫನ್ ಮಾಡ್ಕೊಂಡ್ವಿ, ದೋಸೆ ತಿಂದ್ವಿ. ಯಾಕೆಂದರೆ ಬೆಳಗ್ಗೆ ನಾನು ಚಿತ್ರಾನ್ನ ಮಾಡಿದ್ದೆ, ತಿನ್ನೋಕ್ಕೆ ಆಗಿಲ್ಲ, ಗಡಿಬಿಡಿ ಆಗೋಯಿತು. ಆಮೇಲೆ ಮಳೆ ಬೇರೆ ಬರ್ತಾಯಿತ್ತು, ಮಕ್ಕಳು ಬೇರೆ ಮನೇಲಿ ಬಿಟ್ಟು ಹೋಗಿದ್ವಿ ಅಲ್ವಾ, ಸೊ ಅದರಿಂದ ಬೇಗ ಬರಬೇಕಾಯ್ತು ನಾವು. ಮತ್ತೆ ಎಲ್ಲೂ ಅಲ್ಲಿ ಇಲ್ಲಿ ಎಲ್ಲೂ ಓಡಾಡೇ ಇಲ್ಲ ನಾವು. ಮುಂದೆ ಹೋಗ್ತಾ ಹೋಗ್ತಾ ನಾವು ಸುಮ್ಮನೆ ಇವಾಗ ಕಾಲೆಲ್ಲ ನೋವಾಗ್ತಾ ಇರುತ್ತೆ, ಅಲ್ಲಿ ಇಲ್ಲಿ ತಿರ್ಗೋದು ಬೇಡ ಅಂದ್ಬಿಟ್ಟು ಹಾಗೆ ಬೇಗನೆ ಮತ್ತೆ ಹೊರಟು ಬಂದ್ವಿ. ತುಂಬಾ ಕಾಲು ನೋವು, ನನಗೆ ಓಡಾಡಿ ಕಾಲು ನೋವೇ ಬಂದೋಯ್ತು. ಬೆಳಗ್ಗೆ ಒಂದು ಎಷ್ಟು ಗಂಟೆಗೆ ಹೋಗಿದ್ವಿ, 11 ಗಂಟೆಗೆ ಹೊರಟಿದ್ವಿ. ಸೊ ಈ ಥರ ಕಿವಿದು ಓಲೆಗಳನ್ನೆಲ್ಲ ತೊಗೊಂಡೆ ನಾನು. ಚೆನ್ನಾಗಿತ್ತು ಓಲೆಗಳೆಲ್ಲ. ಇದೆಲ್ಲ 100 ರುಪೀಸು. ಮತ್ತು ಸ್ವಲ್ಪ ಬಟ್ಟೆ ಎಲ್ಲ ತೊಗೊಂಡ್ವಿ, ಅದನ್ನೆಲ್ಲ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಈ ಓಲೆ ಮುತ್ತಿಂದು, ಇದು ಸ್ಯಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಇದೊಂದು ತೊಗೊಂಡೆ. ಆಮೇಲೆ ಇನ್ನೊಂದು ಓಲೆ ಚೆನ್ನಾಗಿದೆ, ಅದೂ ಕೂಡ ನೋಡಿ. ಈ ಓಲೆ ಒಂದು ತೊಗೊಂಡೆ, ಇದಂತೂ ತುಂಬ ಚೆನ್ನಾಗಿದೆ, ಸ್ಯಾರಿಗೆ ಹಾಕ್ಕೊಳ್ಲಿಕ್ಕೆ ಚೆನ್ನಾಗಿದೆ ಇದು ನೋಡಿ. ಫಂಕ್ಷನ್ನಿಗೆಲ್ಲ ಚೆನ್ನಾಗಿರುತ್ತೆ. ಇದು ಕೂಡ 100 ರುಪೀಸು ನೋಡಿ. ಇದು ಇನ್ನೊಂದು ಸೆಟ್ ತೊಗೊಂಡೆ, ಅದು ಕೂಡ ಚೆನ್ನಾಗಿದೆ. ಅದು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಅದು ಆ ಕಡೆ ಎಲ್ಲ ಇಟ್ಬಿಟ್ಟಿದ್ದಾರೆ, ಹುಡುಕಿದೆ ಸಿಕ್ಕಿಲ್ಲ. ಸೊ ಅದನ್ನು ಕೂಡ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಇದು 100 ರುಪೀಸು. ಜಸ್ಟ್ ಫಂಕ್ಷನಿಗೆಲ್ಲ ಹಾಕ್ಕೊಂಡು ಹೋಗಲಿಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಇದೊಂದು ಬ್ಯಾಗ್ ತೊಗೊಂಡೆ, 250 ರುಪೀಸ್. ಇದು ಚಿಕ್ಕದಾಗಿ ಚೆನ್ನಾಗಿದೆ ನೋಡಿ. ಈ ಥರ ಇದೆ, ತುಂಬ ಚೆನ್ನಾಗಿದೆ ಇದು ಬ್ಯಾಗು. ಸೊ ಇದೊಂದು ತೊಗೊಂಡೆ. ಎಲ್ಲರಿಗೂ ಬ್ಯಾಗೇ ಇಷ್ಟ ಆಯಿತು, ಚೆನ್ನಾಗಿದೆ ಚಿಕ್ಕದಾಗಿ ಅಂದ್ಬಿಟ್ಟು. ಪಲ್ಲವಿಗೂ ಬೇಕಿತ್ತು, ಬಟ್ ಆ ಕಲರಲ್ಲಿ ಇರಲಿಲ್ಲ, ಅವಳಿಗೆ ಕೊಡಿಸ್ಲಿಲ್ಲ. ನೆಕ್ಸ್ಟ್ ಟೈಮ್ ಕೊಡಿಸ್ಬೇಕು ಅವಳಿಗೆ. ಮತ್ತು ಅವಳು ಮಕ್ಕಳಿಗೆ ಸ್ವಲ್ಪ ನೈಟ್ ಡ್ರೆಸ್ಸು ಅದು ಇದು ತೊಗೊಂಡ್ಲು ಅವಳು ಕೂಡ. ಹಾಗೆಯೇ ಸೊ ನನ್ನ ಕ್ರೀಮೆಲ್ಲ ಖಾಲಿ ಆಗಿತ್ತು. ಸೊ ಈ ಕ್ರೀಮು ತೊಗೊಂಡೆ. ಇದೆಲ್ಲ ಕಾಸ್ಟ್ಲಿ, ಇದು ಗೊತ್ತಲ್ವ ನಿಮಗೇನೆ. ಸೊ ಇದೊಂದು ಫೇಸಸ್ ಕೆನಡಾ ಅವ್ರದ್ದೊಂದು ಫೌಂಡೇಶನ್ ಪೌಡರ್, ಇದು ತೊಗೊಂಡೆ. ಇದು ಕೂಡ ಚೆನ್ನಾಗಿರುತ್ತೆ. ನಾನು ಲ್ಯಾಕ್ಮಿ ಹಾಕ್ತಾಯಿದ್ದೆ, ನೋಡೋಣ ಅಂತ ಇದನ್ನು ತೊಗೊಂಡೆ. ಇದು ನಾನು ಆನ್ಲೈನ್ನಲ್ಲಿ ಬುಕ್ ಮಾಡಿ ತೊಗೊಂಡೆ, ನಾನು ಅಲ್ಲಿಂದ ತೊಗೊಂಡು ಬಂದಿಲ್ಲ. ಸೊ ಇನ್ನೊಂದು ಕ್ರೀಮ್ ಬೇಕಿತ್ತು, ಅದು ಬಂದಿಲ್ಲ ಅಂತ ಹೇಳಿದರು. ಸೊ ಇದು 3ನೇ ಬುಕ್ ಮಾಡಿ ತೊಗೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮರೆಯದೇ ಒಂದು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ. ಸೊ ಮನೆಗೆ ಬಂದ್ವಿ. ಮನೆಗೆ ಬಂದ ಮೇಲೂ ಕೆಲಸಗಳೇ ಆಗೋಯಿತು. ಮಕ್ಕಳು ಮಾತ್ರ ಇದ್ರಲ್ವ, ಏನು ಕೆಲಸನೇ ಮಾಡಿರಲಿಲ್ಲ. ಅವಳು ಕೂಡ ಮಕ್ಕಳನ್ನ ಕರ್ಕೊಂಡು ಹಾಗೆ ಮತ್ತೆ ಹೋದ್ಲು. ಯಾಕಂದರೆ ಮಂಡೇ ಮಾರ್ನಿಂಗ್ ಅವಳು ಕೂಡ ಆಫೀಸಿಗೆ ಹೋಗಬೇಕು, ಮಕ್ಕಳು ಸ್ಕೂಲಿಗೆ ಹೋಗಬೇಕು. ಸೊ ಅದರಿಂದ ಅವಳು ಮನೆಗೆ ಬಂದು ಹಾಗೇ ಕಾಫಿ ಕುಡಿದ್ಬಿಟ್ಟು ಹಾಗೆ ಹೋದ್ಲು ಅವಳು, ಪಲ್ಲವಿ. ನೋಡಿ ಇದೇ ಕ್ರೀಮು, ಎಲ್ಲರೂ ಯೂಸ್ ಮಾಡ್ತಾರೆ ಇದನ್ನು. ನಾನು ತೊಗೋಬೇಕು ಅಂದ್ಬಿಟ್ಟು ನಾನು ಲ್ಯಾಕ್ಮಿದು ಬೇರೆ ಯೂಸ್ ಮಾಡ್ತಾಯಿದ್ದೆ. ಸೊ ಇವಾಗ ಇದನ್ನು ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಇದು ಎಲ್ಲರೂ ಕೂಡ ಯೂಸ್ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನನ್ನ ವಿಡಿಯೋ ಎಂಡ್ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. ಹೀಗೇ ನನ್ನ ವಿಡಿಯೋಕ್ಕೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮೆಲ್ಲರಿಗೂ ಕೂಡ ನಾನು ಕೂಡ ಸಪೋರ್ಟ್ ಮಾಡ್ತೀನಿ.